ಶ್ರೀ ಬಂಗಾರಮ್ಮ ದೇವಿಯ ಮಹಿಮೆ ತುಂಬಾ ಅಪಾರವಾದುದು. ಒಂದೊಂದು ಕಾಲದಲ್ಲಿ ಬೇಡಿ ಬಂದ ಭಕ್ತರಿಗೆ ಚಿನ್ನವನ್ನು ನೀಡುತ್ತಿದ್ದಂತಹ ಮಹಾತಾಯಿಯು ಅಘನಾಶಿನ್ ನದಿಯಲ್ಲಿ ನೆಲೆ ನಿಂತು ತನ್ನ ಭಕ್ತರ ಸಕಲ ಕಷ್ಟವನ್ನು ಪರಿಹರಿಸುತ್ತಾ ಮಣಕೋಣ ಊರಿನ ಪ್ರಕೃತಿಯ ಮಡಿಲಿನಲ್ಲಿ ಜನ್ಮ ತಾಳಿರುವುದು ಸಂತಸದ ಸಂಗತಿ. ನನ್ನೀ ಬಂಗಾರಮ್ಮ ದೇವಿಯ ಬಗ್ಗೆ ವರ್ಣಿಸಲು ಪದಗಳೇ ಸಾಲದಮ್ಮ, ಪದಗಳೇ ಸಾಲದು. ಜಲಧಾರೆಯಲಿ ಪ್ರಕೃತಿ ಸೊಬಗೆಲಿ ನೆಲೆಸಿದ ತಾಯಿ ಜಗದೊಡತಿ. ಪುಷ್ಪಲಂಕಾರದಿ ವಿಜೃಂಭಿಸುತ್ತಿಹುದು ಸನ್ನಿಧಿಯಲ್ಲಿ ಜಲದೊಡತಿ. ಸಂಕ್ರಾಂತಿಯ ಪೂಜೆಯು ನಿನಗೆ ಈ ದಿನ ನನ್ನೂರಿನಲ್ಲಿ. ವರುಷಕ್ಕೆ ಒಮ್ಮೆ ಕಣ್ತುಂಬಿ ನಿನ್ನಯ ನೋಡುವೆನು ಮೂರ್ತಿಯ ರೂಪದಲ್ಲಿ. ಹೇಗೆ ವರ್ಣಿಸಲಿ ತಾಯಿಯ ಕೀರ್ತನೆ ಆಧನಾಶಿನಿ ನದಿಯ ತಟದ ಮಡಿಲಿನಲ್ಲಿ. ಕೈಯ ಮುಗಿಯುತ್ತ ವರವ ಬೇಡುವೆನು ಈ ಶುಭಗಳಿಗೆಯಲಿ. ಮಕರ ಸಂಕ್ರಮಣದಿ ಇರುಳಿನ ಸಮಯದಿ ನಿನ್ನಯ ಪುರುಷನ ಮಾಡುವ ಭಾಗ್ಯ ನನ್ನದಮ್ಮ. ಸಕಲ ಕಷ್ಟವ ಪರಿಹರಿಸಿ ಆಶೀರ್ವದಿಸಿ ಕಾಪಾಡುವ ತಾಯೇ ಶ್ರೀದೇವಿ ಬಂಗಾರಮ್ಮ. ಜಲಧಾರೆಯಲಿ ಪ್ರಕೃತಿ ಸೊಬಗೆಲಿ ನೆಲೆಸಿದ ತಾಯಿ ಜಗದೊಡತಿ. ಪುಷ್ಪಲಂಕಾರದಿ ವಿಜೃಂಭಿಸುತ್ತಿಹುದು ಸನ್ನಿಧಿಯಲ್ಲಿ ಜಲದೊಡತಿ. ಶುಕ್ರವಾರವೋ ಬಂಗಾರಮ್ಮ ದೇವಿಯ ದಿನವೋ ಮನಕೋಣ ಊರಿನಲ್ಲಿ. ಭಜನೆ ಪೂಜೆಯೋ ನೆರವೇರುವುದು ತಾಯಿಯ ಗರ್ಭಗುಡಿಯಲ್ಲಿ. ನಂಬಿ ಜನರ ಕೈಯ ಹಿಡಿಯುತ್ತ ದಾರಿಯ ತೋರುತ್ತ ಜೀವನ ರೂಪಿಸುವಳು ತಾಯಮ್ಮ. ಜಗದ ಜೀವಕ್ಕೆ ಸಕಲವ ಬಯಸುತ್ತ ದಟ್ಟಡವಿಯ ಜಲದಡಿಯಲ್ಲಿ ನೆಲೆ ನಿಂತಿಹಳು ಬಂಗಾರಮ್ಮ. ಜಲಧಾರೆಯಲಿ ಪ್ರಕೃತಿ ಸೊಬಗಿಲಿ ನೆಲೆಸಿದ ತಾಯಿ ಜಗದೊಡತಿ. ಪುಷ್ಪ